ತುಂಬ ಜನ ಕೆಲಸನ ವೇ ಟು ಮಚ್ ಸೀರಿಯಸ್ ಆಗಿ ತೊಗೊತೀರಾ. ಹೇಗೆ ಅಂದರೆ ನಾವು ಕೆಲಸ ಮಾಡೋಕ್ಕೆ ಬದುಕಿರೋದು ಅಂತ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಆ ಕೆಲಸನ ಶೀಘ್ರವಾಗಿ ಚೇಂಜ್ ಮಾಡೋದು ಒಳ್ಳೆಯದು. ಪಾಸಿಬಲ್ ಆದರೆ ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ. ಆಮೇಲೆ ಬಿಸ್ನೆಸ್ಸು ಆ ರೀತಿ ಇದ್ದರೆ ಅನ್ನೆಸೆಸರಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ, ಅನ್ನೆಸೆಸರಿ ದುಡ್ಡು ಜಾಸ್ತಿ ಮಾಡಬೇಕು ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಬಿಸ್ನೆಸ್ ಕಡಿಮೆ ಆದರೂ ಪರವಾಗಿಲ್ಲ. ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ವರ್ಕೌಟು, ಡಯಟ್ ಮಾಡೋದ್ರ ಬಗ್ಗೆ, ಪ್ರಾಪರಾಗಿ ನಿದ್ದೆ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿ. ಆಮೇಲೆ ಆರೋಗ್ಯ ಹಾಳು ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡಿದ್ರು ಒಂದಿನ ಎಕ್ಸ್ಟ್ರಾ ದುಡ್ದಿದ್ದೆಲ್ಲ ಹಾಸ್ಪಿಟ್ಲ್ ಬಿಲ್ಲೇ ಕಟ್ಟಬೇಕಾಗುತ್ತೆ. ಸೊ ಅಲ್ಲಿಗೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿ ದುಡ್ದಿದ್ದು ಏನಕ್ಕೆ ಪ್ರಯೋಜನ ಬಂತು? ನಾನು ಅಷ್ಟೇ ಸರ್ಟೈನ್ ಮಂತ್ಸು ತುಂಬಾ ಕ್ಲೈಂಟ್ ಸಿಕ್ಕಿದಾಗ ನನಗೆ ಸೋಷಿಯಲೈಸ್ ಆಗೋಕ್ಕೆ ಆಗಲಿ, ವರ್ಕೌಟ್ಗಾಗಲಿ, ಡಯಟ್ ಏನಾದ್ರು ಮಾಡೋದಕ್ಕಾಗಲಿ ಟೈಮ್ ಸಾಕಾಗಲ್ಲ. ಮೆಂಟಲಿ ಸ್ಟ್ರೆಸ್ಡ್ ಆಗ್ತೀನಿ. ಸೊ ಅಂಥ ಟೈಮಲ್ಲಿ ಕಡಿಮೆ ಕ್ಲೈಂಟ್ಸ್ ತೊಗೊಳ್ತೀನಿ. ನಿಜವಾದ ಖುಷಿ ಬರೀ ದುಡ್ಡು ಮಾಡೋದ್ರಲ್ಲಿಲ್ಲ. ದುಡ್ಡು ಮಾಡೋದ್ರ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೋಷಿಯಲೈಸ್ ಆಗೋದು, ಆರೋಗ್ಯದ ಬಗ್ಗೆ ಗಮನ ಕೊಡೋದು, ಸಫಿಷಿಯೆಂಟ್ ನಿದ್ದೆ ಮಾಡೋದು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈ ದೊಡ್ಡದಾಗೆ ಮನೆ ಕಟ್ತೀನಿ, ದೊಡ್ಡ ಕಾರ್ ತೊಗೊತೀನಿ, ದೊಡ್ಡ ಮೊಬೈಲ್ ತೊಗೊತೀನಿ ಅನ್ನೋದೆಲ್ಲ 3 to 6 months ಹ್ಯಾಪಿನೆಸ್ ಅಷ್ಟೇ. ಬಟ್ ನಾನು ಹೇಳಿದ್ನಲ್ಲ, ಆ ಫ್ಯಾಮಿಲಿ ವ್ಯಾಲ್ಯೂಸು ಅದು ತುಂಬ ಇಂಪಾರ್ಟೆಂಟು. ಆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ನಿಮ್ಮ ಮಕ್ಕಳು ಆಗಲಿ, ಫ್ಯಾಮಿಲಿ ಆಗಿದ್ದರೆ, ಇಲ್ಲ ಗರ್ಲ್ ಫ್ರೆಂಡ್ ಆಗಿರಲಿ, ಸಿಂಗಲ್ ಆಗಿದ್ದರೆ, ಫ್ರೆಂಡ್ಸ್ ಆಗಿರಲಿ, ಇವು ತುಂಬ ಇಂಪಾರ್ಟೆಂಟು. ದುಡ್ಡು ಒಂದೇ ಅಲ್ಲ, ಇದಕ್ಕೆ ತುಂಬ ಜನ ಶ್ರೀಮಂತರು ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರೆ. ತುಂಬ ಜನ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತೀರಾ. ಟು ಸರ್ಟೈನ್ ಎಕ್ಸ್ಟೆಂಟ್ವರೆಗೂ ಅಷ್ಟೇ ಖುಷಿನ ತಂದ್ಕೊಡೋಕ್ಕಾಗೋದು. ಆಫ್ಟರ್ ಸಮ್ ಪಾಯಿಂಟು ದುಡ್ಡು ಯಾವುದೇ ರೀತಿ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಆ್ಯಡ್ ಮಾಡಲ್ಲ. ಸೊ ಮೋಸ್ಟ್ ಆಫ್ ದ ಕೋಟ್ಯಾಧಿಪತಿಗಳು ಹೀಗೆ ಹೇಳೋರೆಲ್ಲ ಆಲ್ರೆಡಿ 50-60 ವರ್ಷ ಏಜ್ ಆಗೋಗಿರುತ್ತೆ. ಅವರೆಲ್ಲ ಏನು ಮಾಡಿದ್ದಾರೆ, ಯಂಗಾಗಿರುವಾಗ ದುಡ್ಡು ಅಂತ ಫೋಕಸ್ ಮಾಡಿದ್ದಾರೆ, ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಅದೇ ರಿಗ್ರೆಟ್ಟು. ಎಷ್ಟು ಕೋಟಿ ಇದ್ರೂ ಆರೋಗ್ಯನ ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವ್ರಿಗೆ. ಈಗ ಅದೇ ಬೇಜಾರು, ನಾನು ಫ್ಯಾಮಿಲಿಗೆ ಟೈಮ್ ಕೊಡಲಿಲ್ಲ, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಲಿಲ್ಲ, ನಿದ್ದೆ ಮಾಡಲಿಲ್ಲ, ಆರೋಗ್ಯದ ಬಗ್ಗೆ ಗಮನ ಕೊಡಲಿಲ್ಲ, BP ಇದೆ, ಶುಗರ್ ಇದೆ, ಅಷ್ಟೆಲ್ಲ ಇದ್ದರೂ ದುಡ್ಡು ಅವ್ರಿಗೆ ಇಷ್ಟವಾದ ಸ್ವೀಟ್ಸ್ ಆಗಿರಲಿ, ಇನ್ನೊಂದಾಗಲಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ದುಡ್ಡು ಕೊಡೋದ್ರಿಂದ ಕಾಯಿಲೆಗಳು ಸಾಲ್ವ್ ಆಗಲ್ಲ. ಸೊ ದುಡಿಯೋಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೋ ಅಷ್ಟು ಮಾತ್ರ ಕೊಡಬೇಕು. ದುಡಿಯೋಕ್ಕೆ ಅಂತ ಬದುಕಬಾರ್ದು. ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಬಟ್ ದುಡ್ಡು ದುಡಿಯೋದೇ ಜೀವನ ಆಗಬಾರ್ದು.